ಭವಾನಿ ರೇವಣ್ಣ ಕೂಡ ಎಸ್ಐಟಿಯಿಂದ ಅರೆಸ್ಟ್ ಆಗ್ತಾರೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಭವಾನಿ ನಾಪತ್ತೆ. ನೋಟಿಸ್ ಕೊಟ್ಟರು ವಿಚಾರಣೆಗೆ ಗೈರಾಗಿದ್ದಾರೆ. ನಿನ್ನೆ ಎಸ್ಐಟಿ ಇಡೀ ದಿನ ಕಾದ್ರೂ ಕೂಡ ಭವಾನಿ ರೇವಣ್ಣ ಪತ್ತೆ ಇದೆ. ಬಂಧನದ ಭಯದಿಂದ ಹಾಗಿದ್ರೆ ತಲೆಮರೆಸಿಕೊಂಡ್ರ? ವಿಚಾರಣೆಗೆ ಹಾಜರಾಗಿ ಅಂತ ಮತ್ತೊಂದು ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಅನಾರೋಗ್ಯದಿಂದ ವಿಚಾರಣೆಗೆ ಗೈರು ಅಂತಿದ್ದಾರೆ ಭವಾನಿ ಪರ ವಕೀಲರು. ಆದ್ರೆ ಭವಾನಿ ರೇವಣ್ಣ ಎಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್. ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದು ಕಡೆ ಪುತ್ರ ಪ್ರಜ್ವಲ್ ಅರೆಸ್ಟ್ ಆಗಿ ಎಸ್ಐಟಿಯ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಈಗ ತಾಯಿ ಭವಾನಿಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇದೆಯಾ? ಎಲ್ಲಿದ್ದಾರೆ ಭವಾನಿ ರೇವಣ್ಣ? ಹುಷಾರಿಲ್ಲ, ಅನಾರೋಗ್ಯದಿಂದಾಗಿ ವಿಚಾರಣೆಗೆ ಗೈರಾದ್ರು ಅನ್ನೋದಾದ್ರೆ ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿರುತ್ತಲ್ಲ. ಖಂಡಿತ ಪ್ರತಿಮಾ. ಏನು KR ನಗರದಲ್ಲಿ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ ಬಚ್ಚಿಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯಾಗಿರ್ತಕ್ಕಂಥ ಭವಾನಿ ರೇವಣ್ಣ ಈಗ ಬಂಧನ ಭೀತಿ ಎದುರಿಸ್ತಾ ಇರ್ತಕ್ಕಂಥದ್ದು. ಯಾವಾಗ SIT ನೋಟಿಸ್ ಕೊಡುತ್ತೆ, ಈಗ ಸೆಷನ್ ಕೋರ್ಟ್ ಅಲ್ಲಿ ಈಗಾಗಲೇ ಬೇಲ್ ರಿಜೆಕ್ಟ್ ಆಗಿರ್ತಕ್ಕಂಥದ್ದು, ನಿರೀಕ್ಷಣಾ ಜಾಮೀನು ಸಲ್ಲಿಸಿದ್ರು, ಅದು ರಿಜೆಕ್ಟ್ ಆಗಿರ್ತಕ್ಕಂಥದ್ದು. ಆ ಅರ್ಜಿ ವಜಾ ಆದ ತಕ್ಷಣ SIT ನೋಟಿಸ್ ಕೊಡುತ್ತೆ. ನಮ್ಮ ಮನೆಗೆ ಬಂದು ಸಹ ಚನ್ನಾಂಬಿಕಾ ರಸ್ತೆಯಲ್ಲಿರ್ತಕ್ಕಂಥ ಮನೆಗೆ ಬಂದು ಸಹ ಹಾಸನದಲ್ಲಿ ವಿಚಾರಣೆ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಹೋದ SIT ತಂಡಕ್ಕೆ ಶಾಕ್ ಆಗಿರ್ತಕ್ಕಂಥದ್ದು. SIT ತಂಡ ನಿನ್ನೆ ಮಧ್ಯಾಹ್ನದಿಂದ ಸಹ ಸಂಜೆವರೆಗೂ ಕಾದ್ರೂ ಸಹ ಭವಾನಿ ರೇವಣ್ಣ ಸಿಕ್ಕಿಲ್ಲ. ಈ ನಡುವೆ ಭವಾನಿ ರೇವಣ್ಣ ಕಳೆದ 15 ದಿನಗಳಿಂದಲೂ ಸಹ ಸಾರ್ವಜನಿಕವಾಗಿ ಎಲ್ಲೂ ಸಹ ಕಾಣಿಸ್ಕೊಂಡಿಲ್ಲ. ಅದರಲ್ಲಿ SIT ತಂಡ ಬೆಂಗಳೂರಿನ ಬಸವನಗುಡಿ ನಿವಾಸ ಮತ್ತೆ ಅವರ ಸಂಬಂಧಿಕರ ನಿವಾಸ, ನೆಂಟರ ನಿವಾಸ, ಹೊಳೆನರಸೀಪುರ ಮನೆ, ಹಾಸನದಲ್ಲಿರ್ತಕ್ಕಂಥ ಮನೆ, ಎಲ್ಲಾ ಕಡೆನೂ ಸಹ SIT ತಂಡ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು. ಭವಾನಿ ರೇವಣ್ಣ ಎಲ್ಲೂ ಕೂಡ ಪತ್ತೆ ಆಗ್ತಾ ಇಲ್ಲ. ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗ್ತೀನಿ, SIT ನೋಟಿಸ್ ಕೊಟ್ಟಿದ್ರು, ಅದಕ್ಕೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತಾರೆ, ಆದ್ರೆ ಹಾಜರಾಗಿಲ್ಲ, ತಲೆಮರೆಸ್ಕೊಂಡು ಇರ್ತಕ್ಕಂಥದ್ದು. ಸದ್ಯ SIT ತಂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಈಗಾಗಲೇ SIT ತಂಡ ಎಲ್ಲಾ ಕಡೆನೂ ಸಹ ನೆಂಟರು, ಅವರ ಸಂಬಂಧಿಕರ ಮನೆಯನ್ನು ಎಲ್ಲಾ ಕಡೆ ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ನಡುವೆ ನಿನ್ನೆ ಭವಾನಿ ರೇವಣ್ಣ ಅವರ ಮಹಿಳಾ ವಕೀಲರು ಬಂದಿದ್ರು. ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅನಾರೋಗ್ಯದಿಂದ ತುತ್ತಾಗಿದ್ದಾರೆ ಅಂತ ಮಾತುಗಳನ್ನ ಹೇಳ್ತಾ ಇದ್ರು. ಮತ್ತೊಂದೆಡೆ ಅವ್ರಿಗೆ ಏನು ಮಂಡಿ ನೋವಿದೆ, ಮಂಡಿ ಆಪರೇಷನ್ ಆಗಿದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಚಿಕಿತ್ಸೆ ಎಲ್ಲಿ ಪಡಿದ್ದಾರೆ, ಎಲ್ಲಿ ಆಪರೇಷನ್ ಆಗಿದೆ ಅನ್ನೋದ್ರ ಮಾತ್ರ ವಕೀಲರು ಬಿಟ್ಕೊಡ್ತಾ ಇಲ್ಲ. ಈ ನಡುವೆ ನಿರೀಕ್ಷಣಾ ಜಾಮೀನು ಸೆಷನ್ ಕೋರ್ಟ್ ಅಲ್ಲಿ ಈಗಾಗಲೇ ರಿಜೆಕ್ಟ್ ಆಗಿರೋದ್ರಿಂದ ಹೈಕೋರ್ಟ್ ಮೊರೆ ಹೋಗ್ಬೇಕಿದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಅವರು ಹೈಕೋರ್ಟ್ಗೆ ಹೋಗೋದಕ್ಕೂ ಸಾಧ್ಯ ಆಗಲ್ಲ. ಸೋಮವಾರ ನಿರೀಕ್ಷಣಾ ಜಾಮೀನು ಕೋರಿ ಹೈಕೋರ್ಟ್ಗೆ ಭವಾನಿ ರೇವಣ್ಣ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಈ ನಡುವೆ ಯಾವುದೇ ಕಾರಣಕ್ಕೂ ಸಹ ಅರೆಸ್ಟ್ ಆಗಬಾರದು ಅನ್ನೋ ಕಾರಣಕ್ಕೆ ತಲೆಮರೆಸಿಕೊಂಡು ಭವಾನಿ ರೇವಣ್ಣ ಅಜ್ಞಾತ ಸ್ಥಳದಲ್ಲಿರ್ತಕ್ಕಂಥದ್ದು. ಹೀಗಾಗಿ SIT ತಂಡ ಎಲ್ಲಾ ಆಂಗಲ್ ಸಹ ಎಲ್ಲಾ ಕಡೆನೂ ಸಹ ಅವರ ಸಂಪರ್ಕದಲ್ಲಿದ್ದವರು. ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ಕಾರ್ ಚಾಲಕ ಅಜಿತ್ ಅನ್ನ ಬಂಧಿಸಲಾಗಿರ್ತಕ್ಕಂಥದ್ದು. ಆತನಿಂದ ಸಹ SIT ತಂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.